ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಹುಣಸೆಕಟ್ಟೆ ಗ್ರಾಮದಲ್ಲಿ ಚಿರತೆ ಹಾಗೂ 2 ಮರಿಗಳು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಗ್ರಾಮದಲ್ಲಿ ಬೋನಿರಿಸಿದ್ದು ಚಿರತೆ ಸೆರೆಯಾಗುವವರೆಗೆ ಯಾರೂ ಸಹ ರಾತ್ರಿ ಹೊತ್ತು ಒಬ್ಬಂಟಿಯಾಗಿ ತಿರುಗದಂತೆ ಮನವಿ ಮಾಡಲಾಗಿದೆ. ಗ್ರಾಮದ ರೈತರು ರಾತ್ರಿ ಹೊತ್ತು ಜಮೀನುಗಳಿಗೆ ನೀರು ಹಾಯಿಸಲು ಭಯದ ವಾತಾವರಣ ನಿರ್ಮಾಣವಾಗಿದ್ದು ಆದಷ್ಟು ಶೀಘ್ರವಾಗಿ ಚಿರತೆಗಳನ್ನು ಸೆರೆ ಹಿಡಿದು ಗ್ರಾಮಸ್ಥರ ಆತಂಕ ದೂರ ಮಾಡಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ವರದಿ ಫೈರೋಸ್ ಪಾಷಾ, ಬುಕ್ಕಪಟ್ಟಣ. ನಮ್ಮೂರಲ್ಲಿ ಚಿರತೆ ಅವಳಿಗೆ ಜಾಸ್ತಿ ಆಗಿದೆ. ಈಗೊಂದು 15 ದಿವಸದಿಂದ ಆ ಕೆರೆ, ಚಿಕ್ಕೆರೆ, ದೊಡ್ಡಕೆರೆ ಕಡೆಯಿಂದ ನೀರು ಕುಡಿಯೋಕ್ಕೆ ಬರ್ತಾವೆ ಡೈಲಿ. ಅದನ್ನು ಅರಣ್ಯ ಅಧಿಕಾರಿಗಳು ಗಮನ ಕೊಡ್ತಾ ಇದ್ದೀವಿ ನಮ್ಮ ಭಾಗಕ್ಕೆ. ಆದಷ್ಟು ಬೇಗ ಚಿರತೆ ಹಿಡಿಬೇಕು. ನಾವು ರಾತ್ರಿ 3 ಗಂಟೆ ಹೋಗಿ ನೀರಿಗೆ ಹೋಗ್ತೀವಿ. ನಿನ್ನೆ ರಾತ್ರಿ ನೋಡಿದರೆ ಇಲ್ಲಿ ನಮ್ಮ ಪಕ್ಕದ ಮನೆ ಹತ್ರ ಚಿರತೆ ಬಂದು 4 ಹುಡುಗರು ಯಾರ ಹೊರಗಡೆ ಹೋದಾಗ ಅಟ್ಯಾಕ್ ಮಾಡೋಕ್ಕೆ ಬಂದಿತ್ತಂತೆ. ಹಂಗಾಗಿ ಅವನು ಹುಡುಗ ತಪ್ಪಿಸ್ಕೊಂಡ್ಬಿಟ್ಟಾದ್ಮೇಲೆ ನಮ್ಮ ಊರಿನ ಜನ ಎಲ್ಲ ಹೋಗಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಇದ್ರ ಬಗ್ಗೆ ಅರಣ್ಯ ಅಧಿಕಾರಿ ಹೆಚ್ಚಿನ ಗಮನ ಕೊಟ್ಟು ಎಲ್ಲ ಕಡೆ ಬೋನಿಕ್ಕಿ ನಮಗೆ ಸಹಕಾರ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಜನ ಅಂದರೆ ಜನ ನಾಯಿ ಎಲ್ಲ ಬೊಗಳ್ತಾ ಇದ್ವಿ. ಇಲ್ಲಿ ಹೋಗ್ತಾ ಎಲ್ಲರೂ ತಿರ್ಕೊಂಡು ಬಂದ್ಬಿಟ್ರು, ಎಲ್ಲ ಓಡೋಗ್ಬಿಟ್ರು. ಊರ್ ಜನ ಎಲ್ಲ ಹೋಗಿ ಏನು ಕೊಡೋಗಿದ್ದು ಚಿರತೆ ಬಂದೈತೆ ಅಂತ ಸರ್. ಚಿರತೆ 2 ಮನೆ ಕಂಡವೆ, ಇಲ್ಲೇ ಕೂಗ್ತಾ ಇದ್ವು, ಎಲ್ಲ ಓಡೋಗ್ಬಿಟ್ರು. ಅವ್ನು ಹಿಡ್ಕೊಂಡ್ಬಿಟ್ಟೈತೆ ಅಂತ ಡಾಕ್ಟ್ರು ಎಲ್ಲ ಆಂಬ್ಯುಲೆನ್ಸ್ ಎಲ್ಲ ಬಂದಿತ್ತು. ತಿರ್ಗ ಅವ್ರು ನೋಡಿ ಏನು ಆಗಿಲ್ವಲ್ಲ ಅಂತ ನೋಡಿ ಅದೇ ಹೋಗ್ಬಿಟ್ರು ಅವರು. ಅದಕ್ಕೆ ಏನಾನ ಅರಣ್ಯ ಇಲಾಖೆಯವರು ಒಂದು ಸ್ವಲ್ಪ ನಮ್ಮದು ಜಾಸ್ತಿ ಭಯ ಆಗಿಬಿಟ್ಟೈತಿ. ಇಲ್ಲಿ ಅಡವೆಗೆಲ್ಲ ಇದ್ದಾರೆ ದನ ಕರ ಕಟ್ಕೊಂಡು. ಅರಣ್ಯ ಇಲಾಖೆ ಜನಗಳು ಇಲ್ಲಿ ನಮ್ಗೆ ಭಾಳ ಭಯ ಜಾಸ್ತಿ ಆಗಿಬಿಟ್ಟೈತಿ. ಇಲ್ಲಿ ಬೋನು ಹತ್ರದಾಗೆ ಇಕ್ಕ ಕೇಳ್ರಿ, ಹತ್ತ ಅಲ್ಲ ಎಲ್ಲ ದೂರ ಇಕ್ಕಿದ್ರೆ ಏನು ಪ್ರಯೋಜನ ಇಲ್ಲ. ಊರ ಮಗ್ಲಾಗಿ ಇಕ್ಕಿದ್ರೆ ಯಾವುದಾದ್ರೂ ಒಂದು ಪ್ರಯೋಜನ ಆಗುತ್ತೆ. ಇಲ್ಲಿ ನಮ್ಮ ಅಣ್ಣವರು ನಾವು ಊಟ ಮಾಡ್ಕೊಂಡು ಕುಂತಿದ್ವಿ ಮನೆಗೆ. ಇವರು ಚಿರತೆ ಬಂದೈತೆ ಅಂತೇಳಿ ಬಾಯ್ ಮಾಡ್ತಾಯಿದ್ರು. ಇಲ್ಲಿ ಚಿರತೆ ಬಂದಿತ್ತಂತೆ ಕುರಿ ಶೆಡ್ಡಿಗೆ. ಬಂದಾಗ ಇದೆಲ್ಲ ಜನ ಕಲ್ಸ್ಕೊಂಡು ಇಲ್ಲಿಗೆ ಹೊರಗಡೆಗೆ ನಿಂತ್ಕೊಂಡು ಬಾಯ್ ಮಾಡ್ತಾಯಿದ್ರು. ನಾವು ಊಟ ಮಾಡ್ತಾಯಿದ್ದವ್ರು ಎದ್ದೋಡ್ ಬಂದ್ವಿ. ಎದ್ದೋಡ್ ಬಂದಕ್ಕೆ ಇಲ್ಲೆಲ್ಲ ಬಾಯ್ ಮಾಡ್ತಾ ಇರೋದ್ರಿಂದ ಏನು ಅಂತ ಕೇಳೋ ಹೊತ್ತಿಗೆ ಈ ಕಡೆ ಚಿರತೆ ಬಂದೈತಿ, ಇಲ್ಲಿ ಐತೆ ಅಂತ ಅಂದರು. ಹಂಗೆ ಅಂದಕ್ಕೆ ನಾವು ಬ್ಯಾಟ್ರಿ ಕೊಡ್ರಿ ಅಂತ ಇಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇಲ್ಲಿಂದ ಮುಂದೆ ಒಂದು 100-200 ಮೀಟ್ರ್ ಹೋದ್ವಿ. ಹೋದಕ್ಕೆ ಅಲ್ಲಿ ಹಿಂಗೆ ಬ್ಯಾಟ್ರಿ ಬಿಟ್ಟಕ್ಕೆ ಕಣ್ಣು ಕೊಟ್ಟು ಮೂರು ಕಣ್ಣು ಕೊಟ್ಟಕ್ಕೆ ಏನಿರ್ಬೋದು 3 ಚಿರತೆ ಇದ್ವಾ? 3 ಚಿರತೆ ಇದ್ವು. ಏನು ಅಂತ ಗೊತ್ತಿರಲಿಲ್ಲ. ಹತ್ರಕ್ಕೆ ಹೋಗೋವರೆಗೂ ಗೊತ್ತಿಲ್ಲ. ಹತ್ರಕ್ಕೆ ಹೋದಟ್ಕೆ ಒಂದು ಮಾತ್ರ ಸಡನ್ನಾಗೆ ನಮ್ಮ ಹತ್ರ ಬಂತು. ನಮ್ಮ ಹತ್ರ ಬಂದು ಅಟ್ಯಾಕ್ ಮಾಡ್ತು. ಅಟ್ಯಾಕ್ ಮಾಡಿ ಹತ್ರಕ್ಕೆ ಬಂದ್ಬಿಡ್ತು ಪೂರ್ತಿ. ಹತ್ರಕ್ಕೆ ಬಂದಟ್ಟಿಗೆ ಜೋರಾಗಿ ಬಾಯ್ ಮಾಡ್ತಕ್ಕೆ ಚಕ್ ಅಂತ ನೆಲಕ್ಕೆ ಕೂತು. ಯಾರೋ ಒಬ್ರು ಏನು ಮಾಡಿಬಿಟ್ರು, ಅವ್ರು ಫಾರೆಸ್ಟ್ನರ್ ಏನು ಬಂದು ಅಲ್ಲಿವರೆಗೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಲ್ತಂಡು ಎಸ್ದಾಗ ಎದ್ದದು ಮುಂದೆ ಮೂವ್ ಆಗಿದ್ದು ಐತೆ ಸರ್. ಇಲ್ಲಿ ಫುಲ್ ಟಾರ್ಚರ್. ಹಂಗೆ ದಿನ ಬೆಳಗ್ಗೆ ಆಗಿದ್ರೂ ಇಲ್ಲಿ ಕಾಣ್ತಲೇ ಐತೆ ಜನಗಳಿಗೆ ಅದೇನೈತೆ ಅಂತ. ಅಲ್ಲಿ ಆ ಕಡೆ ಚಿಕ್ಕೆರೆ ಅಂತ ಒಂದು ಐತೆ, ಈ ಕಡೆ ಒಂದು ಕೆರೆ ಐತೆ. ಇವೆರಡು ಕೆರೆ ಹತ್ರ ಕಾಣ್ತಲೇ ಇದ್ದಾವೆ. ನಮಗೆ ಇಲ್ಲಿ ಫುಲ್ಲು ಇದಾಗ್ಬಿಟ್ಟೈತೆ, ಭಯ ಭೀತಿಯಾಗಿ ಹುಟ್ಬಿಟ್ಟೈತೆ. ನಮಗೆ ಆದಷ್ಟು ನಮ್ಗೆ ಇದು ಮಾಡಿಬಿಟ್ಟು ನಮ್ಗೆ ಇಟ್ಕೊಟ್ರೆ ಹಿಡಿದು ಇದು ಮಾಡ್ಕೊಂಬಿಟ್ರೆ ನಮಗೆ ಬೋನ್ ಇಕ್ಬೇಕು ಸರ್. ಅವರು ಬೇಕಿಲ್ದಿತ್ತಾಗ ಎಲ್ಲೆಲ್ಲ ಇಕ್ಬಿಟ್ಟವ್ರೆ ಅದು ಗೊತ್ತಿಲ್ಲ. ಇಲ್ಲಿ ಮಾತ್ರ ಇಲ್ಲೇ ಕಾಣಿಸ್ಕೊತಾ ಇರೋದು, ಇಲ್ಲಿ ಇಕ್ಲೇಬೇಕು ಬೋನು. ಚಿರತೆ ನೀವು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ನಮ್ಮ ಕುರಿಯೇಟಿಂದ ಕೆಳಗಡೆ ಇಲ್ಲಿಂದ ಅಲ್ಲಿ ಮುಂದಕ್ಕೆ ಹೋಗಿ ಅಲ್ಲಿ ಹೋಗಿ ಬೇರೆ ತಿರ್ಗೋದು. ಅಲ್ಲಿಂದ ಏನಾಯಿತು, ಬ್ಯಾಟ್ರಿ ತಗೊಂಡು ಹೋದ್ವಿ. ಊರಿನ ಜನ ಎಲ್ಲ ಬಂದರು. ಹಾಗಾಗಿ ಅನ್ನೋದ್ರೊಳಗೆ ಏರಿ ಮೇಲೆಸಿ ಬೇಲೆಗಾಸಿ ಹೊಟ್ಟೋಗ್ಬಿಡ್ತು. ಹೋಗಿದ್ದೆ ಸೈ ಅಲ್ಲಿಂದ ಅಲ್ಲಿ ಫುಲ್ ಎಲ್ಲ ಇಡೀ ಊರಿನ ಜನ ಬಂದೆಲ್ಲ ಗಲಾಟೆ ಮಾಡಿ ಎಲ್ಲ ಅರಣ್ಯ ಇಲಾಖೆರೆಲ್ಲ ಅವ್ರಿಗೂ ತಿಳಿಸಿದ್ರು. ಅವರು ಬಂದಿದ್ದರು. ಆದಷ್ಟು ಬಂದು ಅವರು ನೋಡಿ ಎಲ್ಲ ಮಾಡಿ ನಾಳೆ ಬೋನಿಕ್ಕಿ ಅಂತ ಹೇಳಿದರು. ಇವತ್ತೆಲ್ಲ ತಗೊಂಡೋಗಿ ಹೊರಗಡೆ ಇಕ್ಕಿದ್ದಾರೆ ದೂರ. ಪ್ರಯೋಜನವೇನೂ ಇಲ್ಲ. ಇವಾಗ ಕುರಿ ಇಟ್ಟಿರೋದು ಇಲ್ಲಿ, ರಾತ್ರಿ ಬಂದಿರೋದು ಇಲ್ಲಿ. ಈ ಥರ ಆಗಿದೆ. ಆದಷ್ಟು ನಮಗೆ ಮೂಗು ಜನ್ಮ ಕುರಿ ದನ ಹೋಗ್ಬಿಡ್ಲಿ. ಮಕ್ಕಳು ಮರಿ ಎಲ್ಲ ನಾವು ಹೊರಗಡೆ ಹೋಗ್ತಾರೆ. ಇಲ್ಲೇ ಓಡಾಡೋದು. ಬಾತ್ರೂಮ್ಗಳು ಆದಷ್ಟು ಒಬ್ರು ಕಟ್ಕೊಂಡಿರ್ತಾರೆ, ಒಬ್ರು ಕಟ್ಟಿಲ್ಲ. ಹೊರಗಡೆ ಆದಷ್ಟು ಬೇಗ ಎಲ್ಲೋ ತಗೊಂಡೋಗಿ ಅವ್ರು ಇಕ್ಕಿರೋದೇನು ಬೋನು ನಮಗೆ ಉಪಯೋಗ ಇಲ್ಲ. ಆದಷ್ಟು ಬೇಗ ಇಲ್ಲಿ ಊರ ಮಗ್ಳಿಗೆ ಇಕ್ಕಿದ್ರೆ ಇಲ್ಲಿ ಕುರಿಯೇಟಿ ಇದೆ, ಎಲ್ಲ ಪ್ರತಿಯೊಂದು ಇದೆ. 1,000 ಜನಕ್ಕೂ ಒಬ್ರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಇಲ್ಲೊಂದು ವ್ಯವಸ್ಥೆ ಮಾಡಿ ಒಂದು ಬೋನ್ ಇಟ್ಬಿಟ್ಟು ಜನ ಭಯಭೀತರಾಗ್ಯಾರೆ. ಜಾನುವಾರುಗಳು ಸಿಕ್ಕಾಪಟ್ಟೆ ಜಾನುವಾರುಗಳು ಇದ್ದಾವೆ, ಹಸುಗಳಿದ್ದಾವೆ, ಎಲ್ಲ ಥರದ ಜಾನುವಾರುಗಳು ಇದ್ದಾವೆ ಇಲ್ಲಿ ಅಕ್ಕಪಕ್ಕ. ಯಾಕಂದರೆ ಎಲ್ಲ ಬೇಸಿಗೆಗಾಲ, ಎಲ್ಲ ಜನಗಳು ಹೊರಗೆ ಮನೆಗಿರ್ತಾರೆ. ಈಗ ಜನಗಳ ಮೇಲೆ ಏನನ್ನ ಹೆಚ್ಚು ಕಮ್ಮಿ ಮಾಡಿದರೆ ಅವಾಗ ಅನಾಹುತಕ್ಕೆ ಯಾರು ಹೊಣೆ ಆಗ್ತಾರೆ? ಇವಕ್ಕೆಲ್ಲ ಅದನ್ನು ಕೂಡಲೇ ತಕ್ಷಣ ಎಚ್ಚೆತ್ಕೊಂಡು ಫಾರೆಸ್ಟ್ ಆಫೀಸ್ನವರು ಇದನ್ನು ಆದಷ್ಟು ಬೇಗ ಇದನ್ನು
ಇದಕ್ಕೆ ಪರಿಹಾರ ಕಂಡು ಆ ಚಿರತೆನ ಸೆರೆ ಹಿಡಿದು ತಗೊಂಡೋಗಿ ಅವ್ರನ್ನ ತಗೊಂಡೋಗಿ ಎಲ್ಲನೂ ದೂರ ಕಾಡಲ್ಲಿ ಬಿಟ್ಟು ಈ ಹುಣಸೆಕಟ್ಟೆ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಇದೇನೋ ನೀವು ಡಿಲೇ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡಿ ನಾವು ಸಂಬಂಧಪಟ್ಟ MLA ಆಗಲಿ ಇಲ್ಲ ಪ್ರತಿಯೊಂದು ಯಾವುದಕ್ಕಾಗಲಿ ನಾವು ಮುಂದೆ ಆಮೇಲೆ ಇದು ಮಾಡ್ತೀವಿ. ಅದಾದ ದೊಡ್ಡ ಅನಾಹುತ ಮುಂಚೆಲೆ ನೀವು ಎಚ್ಚೆತ್ಕೊಂಡು ಬೇಗ ನಮಗೆ ನ್ಯಾಯ ಕೊಡಿಸ್ಬೇಕು ಹುಣಸೆಕಟ್ಟೆ.